ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಯಾಮಿಗೆ ಹೋಗ್ತಾ ಇದ್ದೀವಿ. ಇವತ್ತು ಡಿಸೆಂಬರ್ 22. ಎಲ್ರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಅವರಿಗೆ ಮಯಾಮಿಯಲ್ಲಿ 24th ಆಪ್ರೇಷನ್ ಮಾಡ್ತಾ ಇದ್ದಾರೆ. ಬಟ್ ನಾವು ಅಲ್ಲಿಗೆ ಹೋದರೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಮಗೆ ಈಗ ಡಿಸೆಂಬರಿಗೆ ಕ್ರಿಸ್ಮಸ್ ಹಾಲಿಡೇ ಮತ್ತು ನ್ಯೂ ಇಯರ್ ಹಾಲಿಡೇ ಎಲ್ಲ ಇದೆ. ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಂಡು ಮಯಾಮಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಚಿಕಾಗೋಯಿಂದ ಮಯಾಮಿಗೆ ಹೋಗ್ತಾ ಇದ್ದೀವಿ. ಅಲ್ಲೇನಾದರೂ ನಮಗೆ ಅವಕಾಶ ಸಿಕ್ಕಿದ್ರೆ ಶಿವಣ್ಣ ಅವ್ರನ್ನ ನೋಡೋದಕ್ಕೆ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಈಗ ನಾವು ರೆಸ್ಟ್ ಸ್ಟಾಪಲ್ಲಿ ಇದ್ದೀವಿ. ನಮ್ಮ ಲಿವಿಯೋ ಮತ್ತು ನಾನು ಎಲ್ಲರೂ ರೆಸ್ಟ್ ತೊಗೊಳ್ತಾ ಇದ್ದೀವಿ. ಒಂದು 5 ರಿಂದ 10 ನಿಮಿಷ ಇಲ್ಲಿ ವರ್ಕೌಟ್ ಥರ ಮಾಡಿಬಿಟ್ಟು ಸ್ವಲ್ಪ ಕಾರಲ್ಲಿ ಕುತ್ಕೊಂಡು ಕಂಟಿನ್ಯೂಸ್ಸು ತುಂಬ ಕೈ ಕಾಲುಗಳೆಲ್ಲ ನೋವು ನಿಂತಿದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟ್ರೆಚ್ ಆಗೋದಾಗುತ್ತೆ. ರೆಸ್ಟ್ ಸ್ಟಾಪಲ್ಲಿ ನಿಲ್ಲಿಸ್ಕೊಂಡು ಒಂದು 10 ನಿಮಿಷ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಈಗ ತುಂಬ ಬಿಸಿಲು ಕೂಡ ಇರುತ್ತೆ ಇಲ್ಲಿ. ಅಷ್ಟು ಚಳಿ ಏನಾಗ್ತಾಯಿಲ್ಲ. ಸುಮ್ಮನೆ ಒಂದು ಟೋಪಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾರ್ಮಲ್ ಉಲ್ಲನ್ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ನಮ್ಮ ಡೇ ಹೇಗೆ ಕಳೆಯುತ್ತೆ ಅಂತ ತೋರಿಸ್ತೇನೆ. 18 hours. 18? Okay. I've been in the car for 18 hours. 24 hours challenge. Shut up. It was 21 hours. Also, okay. So I've been in the car for at least 12 hours, 18 hours, okay? But here's the thing. I still got off with the rest stops, but like that was yesterday. Today is the last day, okay? Do some exercise. Run. ಹೈವೇಗಳಲ್ಲಿ ಪ್ರತಿ 1 ಗಂಟೆಗೆ ಅರ್ಧ ಗಂಟೆಗೆ ಒಂದು ಸಾರಿ ರೆಸ್ಟ್ ಸ್ಟಾಪ್ಗಳನ್ನು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಲಾಂಗ್ ಡ್ರೈವ್ ಬರುವಂಥ ಟ್ರಕ್ ಡ್ರೈವರ್ಗಳಿಗಾಗಲಿ ಕಾರ್ ಡ್ರೈವರ್ಗಳಿಗಾಗಲಿ ರೆಸ್ಟ್ ಬೇಕು, ನಿದ್ರೆ ಮಾಡಬೇಕು ಅಂತ ಹೇಳಿದ್ರೆ, ಮತ್ತು ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ನಿದ್ರೆ ಬರ್ತಾಯಿದೆ ಅನಿಸಿದ್ರೆ ಅವರು ಸಡನ್ನಾಗಿ ಈ ರೀತಿ ರೆಸ್ಟ್ ಸ್ಟಾಪ್ಗಳನ್ನು ಹುಡ್ಕೊಂಡು ಬಂದು ಅವರು ರೆಸ್ಟ್ ಸ್ಟಾಪ್ಗೆ ಬಂದು ರೆಸ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಅವ್ರ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ರೆಸ್ಟ್ ಸ್ಟಾಪಲ್ಲಿ ಎಲ್ಲ ಫೆಸಿಲಿಟಿ ಇದೆ. ವಾಟರ್ ರೂಮ್, ರೆಸ್ಟ್ ರೂಮ್ ಎಲ್ಲ ಇದೆ. ಫ್ರೀ, ಕಂಪ್ಲೀಟ್ ಫ್ರೀ. ಹಾಂ, We're in our last rest stop before we reach Florida or Miami. Yay! In Florida, like in Miami right now, is like at daytime we can wear regular clothes like that, okay? But at nighttime we have to wear long sleeves like that. So that's the temperature right now. It's actually pretty manageable. but Winnie is wearing a full jacket. Wait, she's not wearing. ಫ್ಲೋರಿಡಾದಲ್ಲಿ ವೆದರ್ ತುಂಬ ಚೆನ್ನಾಗಿರೋದ್ರಿಂದ ಹಾಟ್ ವಾಟರ್ ಸ್ವಲ್ಪ ಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಕೆಟಲ್ ತೊಗೊಂಡು ಬಂದಿದ್ದೆ ನಾನು. ಕೆಟಲ್ನ ಜೊತೆಗೆ ಬಿಸಿ ನೀರು ಹಾಕಿ ಅದು ಬೇಗ ಮಾಡಿಕೊಂಡೆ. ಸೊ ಈಗ ನೆಕ್ಸ್ಟು ನಮ್ಮ ಸ್ಟಾಪ್ ಬಂದು ಮಯಾಮಿ ಸ್ಟಾಪು. ಬರೀ ವಿನು ಬಕ್ಕಲ್. ಓ ವಿನು, ಹೆಲೋ ಹಲೋ ವಿನು. ವಿನು, Mama, remember my little beach? I was so cold that I was making like glitchy, like that. Like that. Remember? ಯಾ ಚಾನಲ್. ನಾವೀಗ ಇರೋದು ಫ್ಲೋರಿಡಾದಲ್ಲಿರುವಂಥ ಟಾಂಪಾ ಸಿಟಿ. ಈಗ ಆನ್ ದ ವೇಸ್ ಅಲ್ಲಿ ಒಂದು ಸ್ಟಾಪನ್ನು ಕೊಟ್ಟಿದ್ವಿ. ಅಲ್ಲಿಂದ ನಾವೀಗ ಮುಂದೆ ಹೋಗ್ತಾ ಇದ್ವಿ. ಟ್ಯಾಂಪಾ ಫೈನಲಿ ರೀಚ್ ಆಗಿದ್ದೀವಿ. ಸೊ ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ. ನಾವೀಗ ಬೋನಿಟಾ ಬೀಚ್ ವಾಕ್ ರೋಡಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಬೋನಿಟಾ ಫ್ರಿಂಗರ್ಸ್ ಫೈರ್ ರೆಸ್ಕ್ಯೂ ಡಿಪಾರ್ಟ್ಮೆಂಟಿಂದ ಎಲ್ಲ ವೆಹಿಕಲ್ಸ್ ಹೊರಗಡೆ ಹೋಗ್ತಾ ಇದೆ. ಏನೋ ಆಗಿರ್ಬೋದು. ನಾವಿಲ್ಲಿ ಬಂದಿದ್ದ ಕಾರಣ ಏನಂತ ಹೇಳಿದ್ರೆ, ಥಾಯ್ ರೆಸ್ಟೋರೆಂಟ್ ಇದೆ. ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಥಾಯ್ ರೆಸ್ಟೋರೆಂಟಲ್ಲಿ ಏನಾದ್ರು ತೊಗೊಂಡು ಮತ್ತೆ ನಮ್ಮ ಜರ್ನಿಯನ್ನು
ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಇಲ್ಲೇನೋ ಇಂಡಿಯನ್ ಬಫೆಟ್ ಅಂತ ಹಾಕಿದ್ದಾರೆ. Ahana's Bombay Grill. ಲಂಚ್ ಅಂಡ್ ಡಿನ್ನರ್ ಸ್ಟಾರ್ಟಿಂಗ್ October 12th. Starting October 12th. It already started. Now we are in December now. ನನಗೂ ಮಿನಮಗೂ ವಾಮಿಟ್ ಆಯಿತು. 2-3 ಸರಿ ವಾಮಿಟ್ ಮಾಡ್ಕೊಂಡ್ವಿ. ನಾನು 1 ಸರಿ ಮಾಡಿದೆ, ಅವಳು 2 ಸರಿ ಮಾಡಿದ್ಲು. ಸೊ ಅದಕ್ಕೆ ಸ್ವಲ್ಪ ಸೂಪ್ ತೊಗೊಂಡ್ರೆ ಸ್ವಲ್ಪ ಸ್ಟಮಕ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀವಿ. ಈಗ ನೀವು ನೋಡ್ತಿದ್ದೀರಾ ಫ್ಲೋರಿಡಾದಲ್ಲಿ ಆಲ್ಮೋಸ್ಟ್ ಆನ್ ದ ವೇ. ಈಗ ನಾವು ಮಯಾಮಿಗೆ ಹೋಗೋದಕ್ಕೆ ಇನ್ನು 2 hours ಇದೆ. ನೀವೀಗ ನೋಡ್ತಾ ಇರೋದು ಫ್ಲೋರಿಡಾ ಸ್ಟೇಟ್. ಫ್ಲೋರಿಡಾ ಇಸ್ ಕಂಪ್ಲೀಟ್ ಟ್ರೋಪಿಕಲ್ ಲ್ಯಾಂಡ್ ಆಗಿ ಕಾಣಿಸುತ್ತೆ. ಯಾಕಂತಂದರೆ ಪಾಮ್ ಟ್ರೀ ಎಲ್ಲ ನೀವು ನೋಡ್ತಾ ಇರ್ಬೋದು ರೋಡಲ್ಲಿ. ಹಾಟ್ ಪ್ಲೇಸ್ ಟ್ರೋಪಿಕಲ್ ಲ್ಯಾಂಡ್, ಓಷನ್ ಮಧ್ಯೆ ಹಾಟ್ ಪ್ಲೇಸ್ ಟ್ರೋಪಿಕಲ್ ಲ್ಯಾಂಡ್. ಮೂನ್ ಕೂಡ ಹೊರಗಡೆ ಇದೆ. ಸೊ ಫುಲ್ ಹಾಟ್ ಇದೆ. ಈಗ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಸೂಪರ್ ಸನ್ನಿ. ಡೇ ತುಂಬ ಫ್ರೆಶ್ ಆಗಿ ಅನ್ನಿಸ್ತು. ನಮ್ಮ ಲಿವಿಯೋ ಕೂಡ ಇದ್ದು ವಾಕ್ ಮಾಡೋದು, ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾಯಿದ್ದ ಒಂದು ಸ್ವಲ್ಪ ಹೊತ್ತು. ನಮ್ಮ ವಿನ್ನಮ್ಮ ಅಂತೂ ಕೋಟೆ ಹಾಕ್ಕೊಂಡಿರಲಿಲ್ಲ. ಸೊ ಈಗ ಕೋಟ್ಗಳಿಗೆ ಫ್ರೀ. ಇಲ್ಲಿ ಕೋಟ್ಗಳೇನು ಅವಶ್ಯಕತೆ ಇಲ್ಲ. ಈವ್ನಿಂಗ್ ಆದರೆ ಸ್ವಲ್ಪ ಚಳಿ ಅನಿಸುತ್ತೆ. ಆವಾಗ ನಾರ್ಮಲ್ ಕೋಟ್ಗಳು, ನಾರ್ಮಲ್ ಜಾಕೆಟ್ಗಳು ಟೆಂಪ್ರೇಚರ್ನ ಬೇರ್ ಮಾಡುತ್ತೆ. ಅಷ್ಟೇ ಸಾಕಾಗುತ್ತೆ ನಮಗೆ. ಸೊ ಚಿಕಾಗೋ ಹೋದರೆ ಮತ್ತೆ ನಾವು ದೊಡ್ಡ ದೊಡ್ಡ ಕೋಟ್ಗಳನ್ನು ಹಾಕೊಂಡು ಹೋಗ್ಬೇಕು ಮನೆಗೆ. ಯಾಕಂದರೆ ಅಲ್ಲಿ ಸ್ನೋ ಬಿದ್ದಿದ್ದೀವಿ ನೋಡೋದ್ರಲ್ಲ, ಫುಲ್ ಫ್ರಾಸ್ಟ್ ಆಗಿಬಿಟ್ಟಿತ್ತು ಕಾರು. Amma, can you give me some water now? Only want hot dogs or cool cats? What? Want some hot dogs or cool cats? In a quarter mile, make a U-turn at Bonita Beach Walk Drive. Make a U-turn at Bonita Beach Walk Drive. You miss. Finally we are here. Hey Florida girl. Hello Florida. Nam Vinama first time in Florida. Oh, they're riding bicycle. They're riding bicycle. The video doesn't work in this now. After long time, hot in the other, do you feel better? ವಿನಿ ಸನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ. ಫ್ಲೋರಿಡಾದಲ್ಲಿ ಇಷ್ಟೊಂದು ಸನ್ನು ಫಸ್ಟ್ ಟೈಮ್ ಬಾಡಿ ಮೇಲೆ ಬೀಳ್ತಾ ಇದೆ. ಜಾಕೆಟ್ಗಳೆಲ್ಲ ತೆಗೆದು ಕುತ್ಕೊಂಡಿದ್ದೀವಿ. ಮೂಜಿ ತಾಯಿ ಸುಶಿ ಹತ್ರ ಬಂದಿದ್ದೀವಿ. ಇಲ್ಲಿ ಈಗ ನಾವು ಒಂದು ಟೋಮ್ಕಾ ಸೂಪು ಮತ್ತು ರೆಗ್ಯುಲರ್ ಒಂದು ನೂಡಲ್ ತೊಗೊಂಡ್ವಿ. ಅದನ್ನ ತೊಗೊಂಡ್ರೆ ಸಾಕು. ಯಾಕಂದರೆ ನಮಗೆ ವಾಮಿಟ್ ಬರೋ ಥರ ಇರೋದ್ರಿಂದ ಜಾಸ್ತಿ ತಿಂದರೆ ಎಲ್ಲ ವಾಮಿಟ್ ಮಾಡ್ತೀವಿ. ಟೋಮ್ಕಾ ಸೂಪು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಮೈನ ಫುಲ್ಲು ಕಾರ್ ಸೀಟಲ್ಲಿ ಕಟ್ಟಾಕ್ಬಿಟ್ಟಿದ್ವಿ. ಆಲ್ಮೋಸ್ಟ್ 20 ಗಂಟೆ ಟೈಮ್ ಕಟ್ಟಾಕೋದು ತೆಗೆಯೋದು, ಕಟ್ಟಾಕೋದು ತೆಗೆಯೋದು ಆ ಥರ ಮಾಡ್ತಾ ಇರೋದ್ರಿಂದ ಅವಳಿಗೆ ಸ್ವಲ್ಪ ಕಾಳುಗಳೆಲ್ಲ ಇದಾಗ್ಬಿಟ್ಟಿದೆ. ಈಗ ನೋಡಿ ಫುಲ್ಲು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ. So like, she wasn't really that active. ಏ ಚಿ 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 ಫ್ಲೋರಿಡಾ ಫ್ಲೋರಿಡಾ ಇನ್ನು చెప్పు. ಹೇ ಗೈಸ್, ವಿ ಆರ್ ಇನ್ ಫ್ಲೋರಿಡಾ. ಸೋದಪ್ ಕಾದು ಫ್ಲೋರಿಡಾ. ಫ್ಲೋರಿಡಾ. ಮುಜಿ ತಾಯಿ ಸುಶಿಯಲ್ಲಿ ನಮಗೆ ಟೇಕ್ಔಟ್ ಕೂಡ ಇದೆ. ಸೊ ಅದಕ್ಕೋಸ್ಕರ ನಮಗೆ ಈಸಿ ಆಯಿತು. ಡೆಲಿವರಿ ಕೂಡ ಇರ್ತಾರೆ, ಡೈನಿನ್ ಕೂಡ ಇದೆ. ಇಟ್ರಾ ನಾನು ಕ್ರೊಕೊಡೈಲ್ ಏಮన్నా ఉన్నాయా?
వాటర్ లైన్ అక్కడ దాకా ఉంది. I'm gonna get off that board. No. 1999. 1999 big water line. Hello. Hi. Pretty deep. Okay, Oh, cat. Mini cat. Cat. ಸೊ ಈಗ ನಾವು ಫ್ಲೋರಿಡಾದಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಮಯಾಮಿಗೆ ಇನ್ನೊಂದು 20 ನಿಮಿಷ ಇದೆ. ಇಲ್ಲಿ ಬ್ಯಾಕ್ ವಾಟರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನು ನಮ್ಮ ಲಿವಿಯೋ ಒಂದು ಸ್ಟ್ರೀಟ್ ಕ್ಯಾಟ್ ಕೂಡ ಇದೆ. No, but they actually have a bag of food over there. See that? ಇಂಡಿಯಾದಲ್ಲಿ ಸ್ಟ್ರೀಟ್ ಕ್ಯಾಟ್ಗಳು ಜನಗಳು ಬಂದ್ರು ಅಂದ್ರೆ ಓಡೋಗುತ್ತೆ. ಇಲ್ಲಿ ನೋಡಿದ್ರೆ ಈ ಕ್ಯಾಟ್ ನಾವು ಅಟ್ಟ ಹೋಗಿ ಟಚ್ ಮಾಡಿದ್ರು ಎಲ್ಲೂ ಹೋಗ್ತಾನೆ ಇಲ್ಲ. ಡಂಬ್ ಕ್ಯಾಟ್ ಅನ್ಸುತ್ತೆ ಇದು. చేపలు ఉన్నాయి తెలుసా? చిన్నవి. చిన్నయా? బాగుంది ప్లేస్. సాల్ట్ ఉంటుంది. So guys, right now we just reached the Miami Walmart, and here's the thing: like we have the same Walmart, but the design is actually different. Like the Walmart roof looks like it's a see-through from like a cantle. ఏంటి లేయర్లు ఏమీ లేదా? ఉందా ఒక లేయరు? ಮಯಾಮಿಯಲ್ಲಿ ಸಾಲ್ಮನ್ ಫಿಶ್ $20 ಮೇಲೇನೆ ಇದೆ. ದೊಡ್ಡ ದೊಡ್ಡ ಪೀಸ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ತಿಂತಾರೆ ಅನ್ಸುತ್ತೆ. అన్ని 20నే ఉన్నాయి, 23 అట్లా. ఎక్కడ ఉన్నాయి? ಪ್ರೈವೇಟ್ ಪಾರ್ಕಿಂಗ್ ಇದೆ ಅಂತೆ. ನನಗೆ ಎಲ್ಲ ಲಗೇಜ್ ತೊಗೊಂಡು ಒಬ್ಬೊಂದನೇ ಕಾರಲ್ಲಿ ಇಟ್ಬಿಟ್ಟಿದ್ದೆ. ಸೊ ಮತ್ತೆ ಹೋಗಿ ಕೇಳಿದೆ. ಹೋಟೆಲ್ ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ ನೈಟ್. ಸೊ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.